ಇನ್ನೊಂದಷ್ಟು ಓಡಾಟ, ಇನ್ನೊಂದಷ್ಟು ಅಬ್ಬರ ಎಲ್ಲ ಇರ್ತಿತ್ತೇನೋ, ಅದನ್ನು ನಾವು ಇವತ್ತು ಮಿಸ್ ಮಾಡ್ಕೋತಾ ಇದ್ದೀವಿ. ನಾನು ಅವರನ್ನ ಒಬ್ಬ ಅಭಿಮಾನಿಯಾಗಿ ನೋಡ್ತಿದ್ದೆ. ಅವರ ಸಿನಿಮಾಗಳಲ್ಲಿ ಅಭಿನಯಿಸುವಂಥ ಅವಕಾಶ ನನಗೇನು ಸಿಕ್ಕಿರಲಿಲ್ಲ. ಈಗಾಗಲೇ ನಾನು ಹಿಂದೆ ಒಮ್ಮೆ ಹೇಳಿದ್ದೇನೆ, ನಮ್ಮ ತಂದೆ ಭಾಳ ದೊಡ್ಡ ಕ್ರಿಟಿಕ್ಕು. ಅವರ ಸಿನಿಮಾಗಳನ್ನು ನೋಡ್ತಾ ಇದ್ರು ಕೂಡ ಯಾವುದನ್ನು ಭಾಳ ಇಷ್ಟಪಟ್ಟು ನೋಡಿದ್ದಾಗಲಿ ಕಂಟಿನ್ಯೂಸ್ ಆಗಿ ನಾನು ನೋಡಲಿಲ್ಲ. ಬಟ್ ಈ ಸಿನಿಮಾ, ಮಠ ಸಿನಿಮಾ ಅಥವಾ ಎದ್ದೇಳು ಮಂಜುನಾಥ, ಇದನ್ನ ನಾನು ಕಂಡ ಹಾಗೆ ಅದು ಎಷ್ಟು ಸರಿ ಟಿವಿನಲ್ಲಿ ಬಂದಿದೆಯೋ ಅದಷ್ಟು ಸರಿ ಕೂಡ ನಗ್ನಗ್ತಾ ಒಬ್ಬರೇ ಅವ್ರ ರೂಮಲ್ಲಿ ಕೂತ್ಕೊಂಡು ನೋಡ್ತಾ ಎಂಜಾಯ್ ಮಾಡ್ತಾ ಇರೋರು. ಇದೊಂದೇ ಸಿನಿಮಾ. ನಾನು ಇದೇನು ಇಷ್ಟೊಂದು ಇದು ಮಾಡ್ತಾರಲ್ಲ ಅಂತ ಅವ್ರ ಜೊತೆಲಿ ಕೂತ್ಕೊಂಡು ನಾನು ಎಂಜಾಯ್ ಮಾಡಿದ್ದೆ. ಸೊ ಹಾಗಾಗಿ ಆ ಸಿನಿಮಾ ಬಗ್ಗೆ, ಆ ಎರಡು ಸಿನಿಮಾಗಳ ಮಹತ್ವ ನನಗೆ ಅವತ್ತು ಒಬ್ಬ ಕಲಾವಿದನಾಗಿ ಗೊತ್ತಾಯಿತು, ತಿಳಿಯಿತು. ಯಾವುದೇ ಒಬ್ಬ ಕಲಾವಿದನಿಗೆ ಒಬ್ಬ ಒಳ್ಳೆ ನಿರ್ದೇಶಕ ನಡಿಯಲ್ಲಿ ಕೆಲಸ ಮಾಡಬೇಕು ಅನ್ನೋ ಆಸೆ ಇರ್ತದೆ. ಆ ಆಸೆ ನನಗೂ ಕೂಡ ಆ ದಿವಸಗಳಲ್ಲಿ ಹೋಗಿತ್ತು. ಬಟ್ ಈಡೇರಿದ್ದು ಅವರ ಈ ಕೊನೆಯ ಚಿತ್ರದಲ್ಲಿ. ಭಾಳ ಅವರ ಎಂಥ ವ್ಯಕ್ತಿತ್ವ ಅಂತಂದ್ರೆ, ಅವರು ಫೋನ್ ಮಾಡಿ, ನಾನು ಅಂದ್ಕೊಂಡಿದ್ದಂಥ ನಿರ್ದೇಶಕ ಗುರುಪ್ರಸಾದೇನ ಫೋನ್ ಮಾಡ್ತಿರೋದು, ನನ್ನ ಜೊತೆಲಿ ದೂರವಾಣಿಯಲ್ಲಿ ಮಾತಾಡ್ತಿರೋದು ಅನ್ನೋ ಒಂದು ಅನುಮಾನ ಬರುವಷ್ಟರ ಮಟ್ಟಿಗೆ ಸಹಜವಾಗಿ, ಸಿಂಪಲ್ ಆಗಿ, ಅಣ್ಣ ನೀವು ಬೇಕು ನೀವು ಮಾಡಬೇಕು, ನನ್ನ ಚಿತ್ರದಲ್ಲಿ ನಿಮ್ಗೊಂದು ಒಳ್ಳೆ ಪಾತ್ರ ಇಟ್ಟಿದ್ದೀನಿ, ನೀವು ಅಂಥ ಕಲಾವಿದ ಇಂಥ ಕಲಾವಿದ, ಬಹಳ ಫೋನ್ನಲ್ಲಿ ನನಗೆ ಹೊಗಳಿದ್ರು. ನನಗೆ ಒಂದು ರೀತಿಯಲ್ಲಿ ಮುಜುಗರ ಆಗುವಂಥದ್ದು, ಯಾರೇ ಹೊಗಳಿದಾಗ ಒಂದು ರೀತಿಯ ಮುಜುಗರ, ಒಂದು ರೀತಿಯ ಸಂಕೋಚ ಆಗ್ತದೆ. ಸೊ ಆ ರೀತಿಯ ಮುಜುಗರಕ್ಕೆ ಒಳಪಟ್ಟೆ ನಾನು. ಏನು ಇಂಥವ್ರು ನನ್ನನ್ನು ಅಷ್ಟೊಂದು ಇದು ಮಾಡ್ತೀರಲ್ಲ. ಆಯಿತು, ಒಂದು 5-6 ದಿವಸದ ಕೆಲಸ ಅಂತ ಹೇಳಿದ್ರು. ಅದು ಒಂದು 8 ದಿವಸಕ್ಕೆ ಹೋಯಿತು, 8-9 ದಿವಸಕ್ಕೆ ಹೋಯಿತು. ಬಹಳ ನಾನು ಎಷ್ಟೋ ನಿರ್ದೇಶಕರ ಅಡಿಯಲ್ಲಿ ಕೆಲಸ ಮಾಡಿದ್ದೇನೆ. ಈ ಥರದ ಒಬ್ಬ ನಿರ್ದೇಶಕನ ಜೊತೆಲಿ ನಾನು ಕೆಲಸ ಮಾಡಿರಲಿಲ್ಲ. ಬೆಳಗ್ಗೆ ಕರೆಸೋರು ಶುರುವಾಗ್ತಿದ್ದು ಸಂಜೆ 5 ಗಂಟೆಗೆ ಆಗ್ಬಿಡೋದು. ಬರ್ತಾನೆ ಇರಲಿಲ್ಲ ಅವರು ಸೆಟ್ಗೆ. ಏನಾಯ್ತು ಇದು, ನನಗೂ ಕನ್ಫ್ಯೂಷನ್, ಇದೇನೋ ಹೊಸ ರೀತಿಲಿ ಇರ್ಬೋದೇನೋ. ಬರ್ತಾರೆ ಅಂತಿದ್ರು. ಬಂದು ಶುರುವಾಗಿ ಅವ್ರೇನೋ ಒಂದಷ್ಟು ಸೀನು ತಲೆಯಲ್ಲಿ ಹಾಕೊಂಡ್ಬಂದಿರೋರು ಒಂದು 5ರಿಂದ 6:30 ಬ್ಯಾಕಪ್. ಈ ಥರ ಒಂದು 5-6 ದಿವಸ ಆಗೋಗ್ಬಿಟ್ಟಿದೆ. ಆದರೆ ಆ 1.5 ಗಂಟೆ ಏನು ಶೂಟ್ ಮಾಡ್ತಿದ್ರು, ಅದು ಒಂದು ಇಡೀ ದಿವಸಕ್ಕೆ ಆಗೋಷ್ಟು ಕ್ವಾಲಿಟೇಟಿವ್ ವರ್ಕ್ ಆಗಿರೋದು. ಒಂದು ಇಡೀ ದಿವಸ ಶೂಟ್ ಮಾಡ್ತಿರಲ್ಲ ಬೇರೆಯವರು. ನಾನು ಇವರು ಹೆಚ್ಚು ಅವರು ಕಡಿಮೆ ಅಂತ ಮಾಡ್ತಿಲ್ಲ, ಬಟ್ ಇವರ ಶೈಲಿ ಅದು. ಅವರ ತೀರ್ಕೊಳ್ಳೋ 15-20 ದಿವಸದ ಮುಂಚೆ ಒಟ್ಟಿಗೆನೇ ಇದ್ವಿ. ಆಮೇಲೆ ಈವನ್ ಡಬ್ಬಿಂಗ್ ಅಲ್ಲಿ ಕೂಡ ಅವ್ರದೇ ಆದಂತ ಶೈಲಿ, ಒಂದು ರೀತಿ ಅದು ಬರೋವರೆಗೂ ಬಿಡ್ತಿರ್ಲಿಲ್ಲ. ಬರೋವರೆಗೂ ಅಂದ್ರೆ ನಾನೇನಂತಂದ್ರೆ, ನಾನು ಬೇಸರ ಮಾಡ್ಕೊಳ್ಳಲ್ಲ, ಎಷ್ಟು ಸರಿ ಆದ್ರೂ ಮಾಡ್ತಾನೇ ಹೋಗ್ತೀನಿ. ನಾನು ನಿರ್ದೇಶಕರನ್ನ ತಲುಪಬೇಕು, ಅವ್ರಿಗೆ ಏನ್ ಬೇಕಾಗಿದೆ, ಅವ್ರ ಮನಸ್ಸಿನಲ್ಲಿ ಏನಿದೆ ಅದನ್ನ, ಅವ್ರು ಏನ್ ಬಯಸ್ತಾ ಇದಾರೆ ಅದನ್ನ ಕೊಡಬೇಕು ಅನ್ನೋದು ನನಗೂ ಒಂದು ಹಠ. ಆಮೇಲೆ ನಾನು ಗುರುಗೆ ಸಿಕ್ಕಾಕೊಂಡ್ಬಿಟ್ಟೆ. ನನಗೆ ಗೊತ್ತಾಗೋಯ್ತು, ಆಮೇಲೆ ಅವ್ರ ಶೈಲಿ ಗೊತ್ತಾಗೋಯ್ತು. ಸರಾಗವಾಗಿ ನಿರಾಳವಾಗಿ ಮಾಡ್ತಾ ಹೋದೆ. ಶಬಾಷ್ ಅಂತ ಖುಷಿ ಪಡೋರು, ಹೇಳೋರು. ಅವ್ರದ್ದೊಂದು GST ಪೇಮೆಂಟ್ ಬಂದಿರಲಿಲ್ಲ ನನಗೆ. GST ಪೇಮೆಂಟ್ ಕೊಡ್ಬೇಕು ನನಗೆ. ಅದು ನನ್ನ ಆಡಿಟರ್ ಕೇಳ್ತಿದ್ದಾರೆ. ಅಲ್ಲ, ಇರೋದನ್ನ ಹೇಳ್ತೀನಿ, ಎಲ್ಲ ಔಟ್ ಆಫ್ ದಿ ಟಾಪಿಕ್. ಏನಂದ್ಬಿಟ್ರು ಅಂತಂದ್ರೆ, ನನಗೋರ್ಗೊಂದು ಸಂಘ ಇದು ಸುಮಾರು ಸಾಯ್ತಲ್ಲಿ, ಏನೋ ಇಷ್ಟು ಹಿಡ್ತಕ್ಕೆ ಬಂದ್ಬಿಟ್ರಿ, ಚೆನ್ನಾಗಿ ಮಾಡ್ತಿದ್ರಾ, GST ಪೇಮೆಂಟ್ ಬಂತಲ್ಲ ಅದಕ್ಕ ಅಂದ್ಬಿಟ್ರು. ಅಂದ್ರೆ ಇದನ್ನ ನಾನು ಆ ವ್ಯಕ್ತಿತ್ವದ ಬಗ್ಗೆ ಹೇಳ್ತಾ ಇದ್ದೀನಿ. ಗುರುಪ್ರಸಾದ್ ಅವರು ಹೇಗೆ ಅಂತಂದ್ರೆ, ಎಷ್ಟೋ ಜನರನ್ನ ನಾನು ನೋಡಿದ್ದೇನೆ, ದೊಡ್ಡ ಜನರನ್ನ ನೋಡಿದ್ದೇನೆ, ಬಹಳ ದೊಡ್ಡ ಹೆಸರುಗಳನ್ನ ನೋಡಿದ್ದೇನೆ. ಆ ಹೆಸರುಗಳನ್ನ ನಾವು ಮಾತಿನಲ್ಲಿ ತೆಗೆಯೋದು ಬೇಡ. ಹತ್ತಿರದಿಂದ ನೋಡಿದಾಗ ನಮಗೆ ಸಿಗೋ ಪಿಕ್ಚರೇ ಬೇರೆ ಆಗಿರುತ್ತದೆ. ನುಡಿಯೋದೊಂದು ನಡೆಯೋದೊಂದು ಆಗ್ಬಿಟ್ಟಿರುತ್ತೆ. ಆದರೆ ಗುರುಪ್ರಸಾದ್ ಅವರು ಒಂದು ಫುಲ್ ಪ್ಯಾಕೇಜ್. ಆತ ಅವರು ಹೇಗಿದ್ರೋ ಹಾಗೆ, ಯಾವುದು ಮುಚ್ಚು ಮರೆ ಮಾಸ್ಕೇ ಇಲ್ಲ. ಎಲ್ಲವೂ, ಅದು ಖುಷಿಯಾದ ವಿಚಾರ ಆಗ್ಬೋದು, ಬೇಸರದ ವಿಚಾರ ಆಗ್ಬೋದು, ವ್ಯಂಗ್ಯ ಆಗ್ಬೋದು, ಕಿಡಿ ನುಡಿ ಆಗ್ಬೋದು, ಎಲ್ಲವನ್ನೂ ರಾಚ್ಬಿಡೋರು.
ತಾನೇ ನಗುಪಟ್ಲು ಕೂಡ ಮಾಡ್ಕೊಳ್ಳೋರು. ಆ ಥರದ ವ್ಯಕ್ತಿತ್ವನ ನಾನು ಮೊಟ್ಟ ಮೊದಲು ಅಂತ ಕಾಣುತ್ತೆ ನಾನು ನೋಡೋದು ಗುರುಪ್ರಸಾದ್ ಅವರಲ್ಲಿ. ಬಹಳ ಅತ್ಯುತ್ತಮವಾದಂಥ ನಿರ್ದೇಶಕರು. ಇವತ್ತು ಅವರ ಗೈರು ಹಾಜರಿಯಲ್ಲಿ ನಾವು ಪ್ರಮುಖರಾಗಿ ಬರಬೇಕಾಗಿದೆ. ನಿರ್ಮಾಪಕರ ಕೋರಿಕೆ ಮೇಲೆ ಅನ್ಯಥಾ ಭಾವಿಸಬೇಡಿ. ಅವರ ಗೈರು ಹಾಜರಿಯಲ್ಲಿ ಅವರು ನಮ್ಮ ನಾಯಕ ನಟರು, ನಿರ್ದೇಶಕರು, ನಿರ್ಮಾಪಕರು ಎಲ್ಲವೂ ಸಹ ಅವರಿದ್ದಿದ್ರೆ ಇವತ್ತಿನ ವೇದಿಕೆಯಲ್ಲಿ ಅವರ ವಿಚಾರಧಾರೆಗಳೇ ನಿಮ್ಮ ಮುಂದೆ ಸಾಕಷ್ಟು ಇರ್ತಿತ್ತು. ಅವರ ಜಾಗದಲ್ಲಿ ನಾನಾಗಲಿ, ರಚಿತಾ, ನಮ್ಮ ನಾಯಕ ನಟಿಯವರು ಆಗಲಿ, ಕೆಲವಾರು ಕಲಾವಿದರುಗಳಲ್ಲಿ ಇದ್ದೀವಿ. ಅವ್ರನ್ನ ನೆನೆಸ್ಕೊಳ್ತಾ ಅವರ ವರ್ಷನ್ 2 ಎದ್ದೇಳು ಮಂಜುನಾಥ ನಿಮ್ಮ ಮುಂದೆ 24 ಫೆಬ್ರವರಿ ಬರ್ತಾ ಇದೆ. 21 ಕ್ಷಮೆ ಇರಲಿ. ಸೊ ಅವರ ಗೈರು ಹಾಜರಿಯಲ್ಲಿ ಅವರು ಬಹಳ ಇಷ್ಟಪಟ್ಟು ಮಾಡಿದಂಥ ಕೊನೆಯ ಚಿತ್ರ. ಅದಕ್ಕೆ ಅವರು ಎಲ್ಲವನ್ನೂ ತೆಗೆದು ಹಾಕ್ಬಿಟ್ಟಿದ್ದಾರೆ. ಏನು ಒಬ್ಬ ಹೊಸ ನಿರ್ದೇಶಕ ಒಂದು ಮೊದಲನೇ ಸಿನಿಮಾಗೆ ತಯಾರಿ ನಡೆಸ್ತಾನೋ ಅದೇ ರೀತಿಯಲ್ಲಿ ಇದು ಕೊನೆಯ ಚಿತ್ರ ಅಂತ ಅವ್ರು ಅಂದ್ಕೊಂಡು ಮಾಡಿದ್ರೋ ಬಿಟ್ರೋ ನನಗೆ ಅದು ಗೊತ್ತಿಲ್ಲ. ನನಗೆ ಅಷ್ಟೇ ಎನರ್ಜಿಯನ್ನು ಹಾಕಿ, ಅಷ್ಟೇ ಅವರ ಎಲ್ಲ ಕ್ರಿಯಾಶೀಲತೆಯನ್ನು ತುಂಬಿ ಮಾಡಿದ್ದಾರೆ. ನಾನು ಕೂಡ ಒಂದು ಪ್ರಮುಖವಾದ ಪಾತ್ರದಲ್ಲಿ ಅವರ ಜೊತೆಯಲ್ಲೇ ಇಡೀ ಸಿನಿಮಾದಲ್ಲಿ ನನಗೂ ಇದೆ. ಬಹಳ ಮಜಾ ಇತ್ತು ಅವರನ್ನ ಒಬ್ಬ ಕಲಾವಿದನಾಗಿ ನಾನು ಕಂಡದ್ದು, ಒಬ್ಬ ನಿರ್ದೇಶಕನಾಗಿ ಕಂಡದ್ದು, ಒಬ್ಬ ಸ್ನೇಹಮಯಿಯಾಗಿ ಕಂಡದ್ದು. ಅದೇ ಹೇಳಿದ್ನಲ್ಲ, ವ್ಯಕ್ತಿತ್ವ ಅಬ್ಬಾ ಅಂತನೂ ಅನ್ಸೋದು, ಏನ್ ಕ್ರಿಯೇಟಿವ್ ಮೈಂಡ್ ಅಪ್ಪ ಅಂತನೂ ಅನ್ಸೋದು, ಇದು ಯಾಕೆ ಈ ತರ ಮಾತಾಡ್ತಾರೆ ಅಂತನೂ ಅನ್ಸಿದೆ. ಬಟ್ ಎಲ್ಲವನ್ನೂ ನಾ ಹೇಳಿದ ಹಾಗೆ ಯಾವುದನ್ನು ಮುಚ್ಚುಮರೆ ಮಾಡದೆ ನೇರವಾಗಿ ಎಲ್ಲವನ್ನೂ ರಾಜ್ಕೊಳ್ತಾ ತನ್ನನ್ನು ತಾನು ಒಂಥರ ಬಿಡುಗಡೆ ಮಾಡ್ಕೊಳ್ಳೋದು ಅಂತಾರಲ್ಲ, ಆ ರೀತಿಯಲ್ಲಿ ಇರ್ತಿದ್ದಂತಹ ಒಂದು ವ್ಯಕ್ತಿತ್ವ. ನಮ್ಮ ಸಿನಿಮಾಗೆ ನಿಮ್ಮೆಲ್ಲರ ಪ್ರೀತಿ, ಪ್ರೋತ್ಸಾಹ, ಪ್ರಚಾರ ಜನಗಳಿಗೆ ಹತ್ರ ಆಗುವ ಹಾಗೆ ಮಾಡಿ ಅಂತ ನಾನು ನಿಮ್ಮ ಮಾಧ್ಯಮದ ಎಲ್ಲ ಸ್ನೇಹಿತರಿಗೆ, ಹಿರಿಯರಿಗೆ ನಾನು ಕೋರ್ಕೋತೀನಿ. ನಮ್ಮ ಸಿನಿಮಾಗೆ ಜೊತೆಯಲ್ಲಿ ನಿರ್ಮಾಪಕರ ಒಂದಷ್ಟು ಆಸೆ ಇದೆ. ಈ ಚಿತ್ರ ಬಹಳ ಹತ್ತಿರವಾಗುವ ಹಾಗೆ ಅದನ್ನ ಜನರಿಗೆ ತಲುಪಿಸ್ಬೇಕು ಅಂತ ಆ ನಿಟ್ಟಿನಲ್ಲಿ ಅವರು ಕೂಡ ಬಹಳಷ್ಟು ಆಸೆಗಳನ್ನ ಇಟ್ಕೊಂಡಿದ್ದಾರೆ. ನಮ್ಮ ರವಿ ಸರ್ ಆಗ್ಬೋದು, ಅವರೆಲ್ಲರ ಒಂದು ಫ್ರೆಂಡ್ಸ್ ಫೋರಮ್ ಅಂತ ಏನಿದೆ ಅದನ್ನ ಜೈಶಾಲಿಯಾಗಿ ಬಹಳ ದೊಡ್ಡ ಮಟ್ಟದಲ್ಲಿ ಜೈಬರಿ ಕಾಣೋ ಹಾಗೆ ತಲುಪಿಸ್ತೀರಿ ಅಂತ ನಾನು ಭಾವಿಸಿದ್ದೇನೆ. ಒಂದಷ್ಟು ಈ ಸಿನಿಮಾದ ಗಳಿಕೆಯಿಂದ ಒಂದಷ್ಟು ಅವರ ಕುಟುಂಬ ವರ್ಗಕ್ಕೂ ಅವರ ಮನಸ್ಸಿನಲ್ಲಿ ಏನೋ ಒಂದು ಆಸೆ ಇದೆ. ಅವ್ರು ನನ್ನ ಹತ್ರ ಮಾತ್ರ ಶೇರ್ ಮಾಡ್ಕೊಂಡಿದ್ದಾರೆ. ಅದೇ ಹೇಳಬೇಕೋ ಬೇಡವೋ ಆದರೂ ಕೂಡ ನನಗೆ ಹೇಳಬೇಕು ಅಂತ ಅನ್ನಿಸ್ತಾ ಇದೆ ವೇದಿಕೆಯಲ್ಲಿ. ಪುಟಾಣಿ ಮಗಳು ಅವಳನ್ನ ಇವತ್ತು ನಾನು ನೋಡ್ತಾ ಇದ್ದೀನಿ. ಅವ್ರು ನೋಡ್ದಂಗೆ ಆಗ್ತಾ ಇದೆ. ಅವರ ಮೇಡಮ್ ಇದ್ದಾರೆ. ಎಲ್ರಿಗೂ ಒಳ್ಳೇದಾಗಲಿ. ಎದ್ದೇಳು ಮಂಜುನಾಥ ವರ್ಷನ್ 2 ನಿಮ್ಮೆಲ್ಲರ ಪ್ರೀತಿ ಸಿಗಲಿ ಅಂತ ನಾನು ಹಾರೈಸಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಥ್ಯಾಂಕ್ ಯು.